ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜರಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ ನ್ಯಾಯಚಂದ್ರಿಕಯಾ ಯುಕ್ತಂ ನ್ಯಾಯಾಮೃತಕಲಾನಿಧಿಂ ತರ್ಕೋಡುತಾಂಡವಕೃತಿಂ ವ್ಯಾಸತೀರ್ಥವಿದುಂ ಭಜೆ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 9ನೇ ಅಧ್ಯಾಯದ 23ನೆಯ ಶ್ಲೋಕ. ಏಪ್ಯನ್ಯದೇವತಾ ಭಕ್ತಾಃ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತಿ ಅವಿಧಿಪೂರ್ವಕಂ. ಈ ಶ್ಲೋಕದಲ್ಲಿ ಕೃಷ್ಣ ಹಿಂದೆ ಹೇಳಿದ ಭಾಗವತರಿಗೂ ಹಾಗೂ ಇತರ ದೇವತೆಗಳನ್ನು ಭಜಿಸತಕ್ಕಂತಹ ತ್ರೈವಿದ್ಯರಿಗೂ ಇರತಕ್ಕಂತಹ ಫಲಗಳ ವ್ಯತ್ಯಾಸವನ್ನು ಹೇಳಿದ್ದನ್ನೇ ಕಾರಣಸಹಿತವಾಗಿ ಅದನ್ನು ಇನ್ನೂ ವಿವರಿಸ್ತಾ ಇದ್ದಾನೆ. ಯಾರು ಇತರ ದೇವತೆಗಳ ಭಕ್ತರೆನಿಸಿದ್ದಾರೋ ಏ ಅನ್ಯ ದೇವತಾ ಭಕ್ತಾ ಅಪಿ, ಇತರ ದೇವತೆಗಳ ಭಕ್ತರೆನಿಸುವ ಯಾರೇ ಆಗಿರಲಿ, ಅವರು ಶ್ರದ್ಧೆಯ ಅನ್ವಿತಾಹ, ಶ್ರದ್ಧೆಯಿಂದ ಕೂಡಿದವರಾಗಿ ಯಜ್ಞದಲ್ಲಿ ಬೇರೆ ದೇವತೆಗಳನ್ನು ಅವರು ಅವಿಧಿಪೂರ್ವಕಂ ಅಂದರೆ ಯಾವ ರೀತಿಯಲ್ಲಿ ಯಾಗ ಮಾಡಬೇಕೋ, ಯಾವ ವಿಧದಿಂದ ಯಾಗ ಮಾಡಬೇಕೋ ಆ ರೀತಿಯಲ್ಲಿ ಯಾಗವನ್ನು ಮಾಡದೆ ಅದನ್ನು ಮೀರಿ ಯಾರು ಮಾಡ್ತಾರೋ ಅವರು ನನ್ನನ್ನು ಉದ್ದೇಶಿಸಿ ಮಾಡಿದ್ದರೂ ಕೂಡ ತೇಪಿ ಮಾಮೇವ ಯಜಂತಿ, ಅವರು ನನ್ನನ್ನೇ ಉದ್ದೇಶಿಸಿ ಇತರ ದೇವತೆಗಳನ್ನು ಉದ್ದೇಶಿಸಿ ಹವಿಸ್ಸನ್ನು ಅರ್ಪಿಸ್ತಾರೆ. ಆದರೂ ಅವರು ನನ್ನನ್ನೇ ಉದ್ದೇಶಿಸಿ ಯಾಗ ಮಾಡ್ತಾರೆ. ಆದರೆ ಅವರು ಯಾವ ವಿಧದಿಂದ ಯಾಗವನ್ನು ಮಾಡಬೇಕೋ ಆ ವಿಧದಿಂದ ಯಾಗವನ್ನು ಮಾಡದೇ ಇರುವುದರಿಂದಾಗಿ ಅವರ ಫಲದಲ್ಲಿ ಒಂದು ವ್ಯತ್ಯಾಸ ಹೀಗೆ ಇರುವಂಥದ್ದು ಎಂಬುದನ್ನು ಈ ಶ್ಲೋಕದಲ್ಲಿ ಹೇಳಿಕೊಟ್ಟಿದ್ದಾನೆ ಕೃಷ್ಣ. ಈ ಶ್ಲೋಕಕ್ಕೆ ಅವತರಣಿಕೆಯನ್ನು ರಾಯರು ನೀಡ್ತಾರೆ. ಭಾಗವತೇಭ್ಯ ಅನ್ಯ ದೇವತಾಯಾಜಿನಾಂ ಫಲಭೇದಂ ಸಹೇತುಕಂ ಪ್ರಪಂಚಯತಿ. ಏಪಿತಿ, ಭಾಗವತರಿಗಿಂತ, ಭಾಗವತರಿಗೆ ದೊರೆಯತಕ್ಕಂತಹ ಫಲಕ್ಕಿಂತ ಅನ್ಯ ದೇವತಾಯಾಜಿನಾಂ, ಇತರ ದೇವತೆಗಳನ್ನು ಉದ್ದೇಶಿಸಿ ಯಾಗ ಮಾಡೋರಿದ್ದಾರಲ್ಲ ಅವರಿಗೆ ಸಿಗತಕ್ಕಂತಹ ಫಲದಲ್ಲಿ ಏನು ವ್ಯತ್ಯಾಸ ಇದೆ, ಫಲಭೇದ ಇದೆ, ಆ ಫಲದಲ್ಲಿರ್ತಕ್ಕಂತಹ ವ್ಯತ್ಯಾಸ ಅದನ್ನು ಸಹೇತುಕಂ, ಹೇತು ಸಹಿತವಾಗಿ, ಕಾರಣ ಸಹಿತವಾಗಿ, ಏಪ್ಯನ್ಯ ದೇವತಾ ಭಕ್ತ ಎಂಬ ಈ ಶ್ಲೋಕದಲ್ಲಿ ಕಾರಣ ಸಹಿತವಾಗಿ ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾನೆ. ಏಪೀತಿ ಅನ್ಯ ದೇವತಾ ಭಕ್ತಾ ಏಪಿ, ಇತರ ದೇವತೆಗಳ ಭಕ್ತರಾಗಿದ್ದರೂ ಯಾರು ಶ್ರದ್ಧೆಯ ಅನ್ವಿತಾಹ,
ಶ್ರದ್ಧೆಯಿಂದ ಕೂಡಿದ್ದ ಶ್ರದ್ಧೆಯ ಅನ್ವಿತಾಹ ಸಂತಹ ಶ್ರದ್ಧೆಯಿಂದ ಕೂಡಿದವರಾಗಿ ಅನ್ಯ ದೇವತಾಹ ಯಜಂತೆ ಇತರ ದೇವತೆಗಳನ್ನ ಉದ್ದೇಶಿಸಿ ಹವಿಸ್ಸನ್ನ ಅರ್ಪಿಸುತ್ತಾರೋ, ಅರ್ಥಾತ್ ತದುದ್ದೇಶೇನ ಹವಿಸ್ತ್ಯಾಗಂ ಕುರುವಂತಿ, ಇತರ ದೇವತೆಗಳ ಇತರ ದೇವತೆಗಳನ್ನ ಉದ್ದೇಶವಾಗಿಟ್ಟುಕೊಂಡು ಉದ್ದೇಶಿಸಿ ಹವಿಸ್ಸನ್ನು ಅರ್ಪಿಸ್ತಾ ಇದ್ದಾರೋ, ಹವಿಸ್ತ್ಯಾಗಂ ಕುರುವಂತಿ ತೇಪಿ ಅವರು ಕೂಡ ಮಾಮೇವ ಅವರು ನನ್ನನ್ನೇ ಯಜಂತಿ ಅವರು ನನ್ನನ್ನೇ ಉದ್ದೇಶಿಸಿ ಅವರು ಯಾಗ ಮಾಡಿದರೂ ಕೂಡ ಅದು ಅವಿಧಿಪೂರ್ವಕಂ ಯಜಂತಿ, ನನ್ನನ್ನೇ ಅವಿಧಿಪೂರ್ವಕವಾಗಿ ವಿಧಿಪೂರ್ವಕವಾಗಿ ಅಲ್ಲದೆ ಯಾವ ರೀತಿಯಲ್ಲಿ ಯಾಗವನ್ನು ಮಾಡಬೇಕೋ ಆ ವಿಧಿಯನ್ನು ಮೀರಿ ಹವಿಸ್ಸನ್ನ ನನ್ನನ್ನೇ ಉದ್ದೇಶಿಸಿ ಅರ್ಪಿಸ್ತಾರೆ. ಅವರು ಅನ್ಯ ದೇವತಾ ಉದ್ದೇಶದಿಂದ ಮಾಡ್ತಾ ಇರತಕ್ಕಂತಹ ಕಾರಣ ಅದು ವಿಧಿಪೂರ್ವಕ ಅಲ್ಲ. ಪರಮಾತ್ಮನ ಉದ್ದೇಶಿಸಿ ಮಾಡತಕ್ಕಂತಹ ಯಾಗ ಮಾತ್ರ ವಿಧಿಪೂರ್ವಕ. ಹೀಗೆ ಅನ್ಯ ದೇವತಾ ಉದ್ದೇಶದಿಂದ ಮಾಡ್ತಾ ಇರೋದ್ರಿಂದ ಅದು ಅವಿಧಿಪೂರ್ವಕವಾಗಿದೆ. ಹಾಗೆ ಮಾಡಿ ಕೊನೆಗೆ ಅವರು ಕರ್ಮವನ್ನು ನನಗೆ ಅರ್ಪಿಸ್ತಾರೆ. ಮದುದ್ದೇಶೇನೈವ ಕರ್ತವ್ಯ ಅಪಿ, ನನ್ನನ್ನು ಉದ್ದೇಶಿಸಿಯೇ ಮಾಡಬೇಕಾಗಿದ್ದರೂ ಕೂಡ ಅನ್ಯೋದ್ದೇಶೇನ ಕೃತ್ವ, ಇತರ ದೇವತೆಗಳನ್ನು ಉದ್ದೇಶವಾಗಿಟ್ಟುಕೊಂಡು ಕೃತ್ವ ಯಾಗವನ್ನು ಮಾಡಿ ತೇ ಅವರು ತತ್ಕರ್ಮ ಅಂತೆ, ಆ ಯಾಗದ ಏನು ಕರ್ಮ ಇದೆ ಅವಿಧಿಪೂರ್ವಕವಾಗಿ ಮಾಡಿರತಕ್ಕಂತಹ ಕರ್ಮ ಅದನ್ನ ಅಂತೆ ಕೊನೆಯಲ್ಲಿ ಮೈ ಅರ್ಪಯಂತಿ ನನ್ನಲ್ಲಿ ಅದನ್ನು ಅರ್ಪಿಸ್ತಾರೆ. ಇತಿ ಅವಿಧಿಪೂರ್ವಕ ಮಾಸೀತ್, ಈ ರೀತಿಯಾಗಿ ಅದು ಅವಿಧಿಪೂರ್ವಕವಾಗಿ ಮಾಡಿರತಕ್ಕಂತಹ ಯಾಗ ಅದು. ಮದ್ಯಜನ ಮಿತಿ, ಆ ಯಜನ ಅನ್ನೋದು ಅವಿಧಿಪೂರ್ವಕವಾಗಿ ಮಾಡಿರತಕ್ಕಂತಹ ಯಾಗ. ಅದು ನನ್ನ ಪೂಜೆ ಆಗಿದ್ರೂ ಕೂಡ ಅದು ಅವಿಧಿಪೂರ್ವಕವಾಗಿರತಕ್ಕಂತಹ ಯಾಗ ಅಂತ ಈ ಶ್ಲೋಕದ ಅಭಿಪ್ರಾಯ. ಯಾಕೆಂದರೆ ಸರ್ವಯಜ್ಞ ಭೋಕ್ತೃ ಹರಿಯಾಗಿದ್ದಾನೆ, ಸಾಕ್ಷಾತ್ ಅವನಿಗೆ ಹವಿಸ್ಸನ್ನ ತ್ಯಾಗ ಮಾಡುವಂಥದ್ದು ವಿಧಿ. ಈ ವಿಧಿಯಂತೆ ತ್ರೈವಿದ್ಯರು ಯಾಗವನ್ನು ಮಾಡದೆ ಇತರ ದೇವತಾ ಉದ್ದೇಶದಿಂದ ಆ ಹವಿಸ್ಸನ್ನು ಅರ್ಪಿಸಿ ಕೊನೆಗೆ ಪರಮಾತ್ಮನಿಗೆ ತಮ್ಮ ಕರ್ಮವನ್ನು ಅರ್ಪಿಸ್ತಾರೆ. ಹೀಗೆ ಇತರ ದೇವತೆಗಳ ಮೂಲಕವಾಗಿ ಪರಮಾತ್ಮನಿಗೆ ಅರ್ಪಿಸೋದು ಬಳಸುದಾರಿ. ಈ ರೀತಿಯಲ್ಲಿ ಪರಮಾತ್ಮನ ಉದ್ದೇಶಿಯೇ ಮಾಡಿದ್ದು, ಆದರೆ ಇತರ ದೇವತೆಗಳ ಮೂಲಕವಾಗಿ ಮಾಡಿದ ಹಾಗಾಯಿತು. ಹಾಗಾಗಿ ಈ ಪರಮಾತ್ಮನನ್ನು ಉದ್ದೇಶ ಮಾಡಿರತಕ್ಕಂತಹ ಯಾಗವಾಗಿದ್ದರೂ ಕೂಡ ಅದು ಅವಿಧಿಪೂರ್ವಕವಾಗಿದೆ. ವಿಧಿಪೂರ್ವಕವಾಗಿ ಯಾಗ ಮಾಡತಕ್ಕಂಥವರು ಭಾಗವತರು. ಅಂತಹ ಭಾಗವತರ ಕರ್ಮ ಫಲಕ್ಕಿಂತ ಅವಿಧಿಪೂರ್ವಕವಾಗಿ ಯಾಗ ಮಾಡತಕ್ಕಂತಹ ತ್ರೈವಿಧ್ಯ ಫಲದಲ್ಲಿ ಈ ತರಹ ವ್ಯತ್ಯಾಸ ಇರುವಂಥದ್ದು ಯುಕ್ತವೇ ಆಗಿದೆ ಅಂತ ಈ ಭಾಗವತರ ತ್ರೈವಿದ್ಯರ ನಡುವೆ ಇರತಕ್ಕಂತಹ ಫಲದ ವ್ಯತ್ಯಾಸಕ್ಕೆ ಏನು ಕಾರಣ ಎಂಬುದನ್ನು ಕಾರಣ ಸಹಿತವಾಗಿ ಹಿಂದೆ ಹೇಳಿರತಕ್ಕಂತಹ ವಿಷಯವನ್ನು ಕೃಷ್ಣ ಈ ಶ್ಲೋಕದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಇನ್ನು ಮುಂದಿನ ಶ್ಲೋಕ, ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಂ ಅಭಿಜಾನಂತಿ ತತ್ವೇನಾತಶ್ಚವಂತಿ ತೇ. ಈ ಎಲ್ಲ ಯಜ್ಞಗಳಿಗೂ ನಾನೇ ಪ್ರವರ್ತಕ, ಎಲ್ಲ ಯಜ್ಞಗಳಿಗೂ ನಾನೇ ಪ್ರವರ್ತಕನಾಗಿದ್ದರೂ ನನ್ನನ್ನು ಉದ್ದೇಶವಾಗಿಯೇ ಯಾಗವನ್ನು ಮಾಡಬೇಕು. ನನ್ನನ್ನು ಸರಿಯಾಗಿ ತಿಳಿದಿದ್ದರೂ ಕೂಡ ಅವರು ಸರಿಯಾಗಿ ತಿಳಿದಿಲ್ಲ. ಯಾಕೆ ಅಂದರೆ ಅವರು ನನ್ನನ್ನು ಉದ್ದೇಶಿಸಿ ಯಾಗವನ್ನು ಮಾಡದೆ ಇತರ ದೇವತೆಗಳನ್ನು ಉದ್ದೇಶಿಸಿ ಯಾಗವನ್ನು ಮಾಡೋದ್ರಿಂದ ಆ ಒಂದು ಕರ್ಮಫಲ ಏನಿದೆ ಅದು ಸ್ವರ್ಗಫಲ. ಅದನ್ನು ಅನುಭವಿಸಲಿಕ್ಕೆ ಅವರು ಸ್ವರ್ಗಕ್ಕೆ ಹೋಗಿ ಮತ್ತೆ ಸ್ವರ್ಗದಿಂದ ಹಿಂತಿರುಗಿ ಈ ಭೂಮಿಗೆ ಬರ್ತಾರೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಈ ಶ್ಲೋಕಕ್ಕೆ ಅವತರಣಿಕೆಯನ್ನು ರಾಯರು ಕೊಡ್ತಾ ಇದ್ದಾರೆ.
ತದ್ ಯಜ್ಞಸ್ಯಾಪಿ ಭಗವದ್ಭೋಗ್ಯತ್ವಾತ್ ಕಥಂ ಅವಿಧಿಪೂರ್ವಕತಾ ಇತ್ಯತಃ ಅವಿಧಿಪೂರ್ವಕತ್ವೇ ಕಾರಣಮಾಹ ಅಹಂ ಹಿ. ತ್ರೈವಿದ್ಯರು ಮಾಡತಕ್ಕಂತಹ ಯಾಗ ಅದು ಅವಿಧಿಪೂರ್ವಕವಾಗಿ ಇರುವಂಥದ್ದು. ಆದ್ದರಿಂದ ಅವರಿಗೆ ದೊರಕತಕ್ಕಂತಹ ಫಲ ಅದು ಕಡಿಮೆ, ಸ್ವರ್ಗಾದಿ ಫಲ. ಭಾಗವತರು ಮಾಡತಕ್ಕಂತಹ ಯಜ್ಞದ ಫಲ ಅದು ನಿರತಿಶಯವಾಗಿರುವಂಥದ್ದು, ಅದು ಮೋಕ್ಷರೂಪವಾಗಿರತಕ್ಕಂಥ ಫಲವನ್ನು ಕೊಡುವಂಥದ್ದು ಅಂತ ಈ ತ್ರೈವಿದ್ಯರ ಹಾಗೂ ಭಾಗವತರ ಏನು ಉಪಾಸನೆ ಅಥವಾ ಪೂಜೆ, ಅವರ ಯಜ್ಞಯಾಗಾದಿಗಳ ಕರ್ಮಗಳ ಫಲ ಇದೆ, ಆ ಫಲದಲ್ಲಿ ವ್ಯತ್ಯಾಸವನ್ನ ಹೇಳಿ ಆ ವ್ಯತ್ಯಾಸಕ್ಕೆ ಕಾರಣವನ್ನ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳಿ ಅದನ್ನು ಸಮರ್ಥನೆ ಮಾಡಿದ. ತ್ರೈವಿದ್ಯರಿಗೆ ದೊರಕತಕ್ಕಂಥ ಫಲ ಅಲ್ಪ ಯಾಕೆ ಅಂದರೆ ಅವರು ಮಾಡತಕ್ಕಂತಹ ಯಾಗ ಅದು ಅವಿಧಿಪೂರ್ವಕ. ಎರಡೂ ಭಾಗವತರೇ ಆಗಲಿ ಅಥವಾ ತ್ರೈವಿದ್ಯರೇ ಆಗಲಿ ಅವರು ಮಾಡತಕ್ಕಂತಹ ಯಾಗ ಏನಿದೆ, ಯಜ್ಞ ಇದೆ, ಅದನ್ನು ಭಗವಂತನೇ ಭೋಗಿಸುವ. ತ್ರೈವಿದ್ಯರ ಯಜ್ಞವನ್ನು ಕೂಡ ಪರಮಾತ್ಮನೇ ಭೋಗಿಸ್ತಕ್ಕಂಥವನು. ಹಾಗಿರುವಾಗ ಭಾಗವತರು ಮಾಡಿದಂತಹ ಯಾಗವನ್ನು ಪರಮಾತ್ಮ ಅನುಭವಿಸ್ತಾನೆ, ತ್ರೈವಿದ್ಯರು ಮಾಡಿದಂತಹ ಯಾಗದ ಫಲವನ್ನು ಪರಮಾತ್ಮ ಅನುಭವಿಸ್ತಾನೆ ಅಂತಾದರೆ ಎರಡೂ ಒಂದೇ ರೀತಿ ಇರುವಾಗ ಈ ತ್ರೈವಿದ್ಯರ ಯಾಗ ಅದು ಅವಿಧಿಪೂರ್ವಕ ಹೇಗೆ ಎಂಬ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರವಾಗಿ, ಈ ಪ್ರಶ್ನೆಗೆ ಉತ್ತರವಾಗಿ ಈ ಶ್ಲೋಕ ಹೊರಟಿದೆ. ತದ್ ಯಜ್ಞಸ್ಯಾಪಿ ಭಗವದ್ಭೋಗ್ಯತ್ವಾತ್, ಆ ತ್ರೈವಿದ್ಯರ ಯಾಗವೂ ಕೂಡ ಭಗವಂತನಿಂದಲೇ ಭೋಗ್ಯವಾಗಿದೆ, ಪರಮಾತ್ಮನೇ ಭೋಕ್ತೃ. ಎರಡು ಯಾಗಗಳಿಗೂ ಪರಮಾತ್ಮನೇ ಭೋಕ್ತೃ ಅಂತ ಹೇಳಿದ್ರಿಂದ ತ್ರೈವಿದ್ಯರ ಯಾಗಕ್ಕೂ ಅವನೇ ಭೋಕ್ತರಾದ್ದರಿಂದ ಅವನನ್ನು ಉದ್ದೇಶಿಸಿ ಮಾಡಿದ ಯಾಗವಾಗಿರೋದ್ರಿಂದ ಇದು ಅವಿಧಿಪೂರ್ವಕ ಹೇಗಾಗುತ್ತೆ? ಅವಿಧಿಪೂರ್ವಕ ಅಂತ ಹೇಳಲಿಕ್ಕೆ ಏನು ಕಾರಣ ಅಂತಂದ್ರೆ, ಅವಿಧಿಪೂರ್ವಕ ಅಂತ ಹೇಳಲಿಕ್ಕೆ ಕಾರಣವನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅಹಂಸಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ. ಹೌದು, ಎಲ್ಲ ಯಜ್ಞಗಳನ್ನು ಅನುಭವಿಸ್ತಕ್ಕಂಥವನು ನಾನೇ, ಎಲ್ಲ ಯಜ್ಞಗಳಿಗೆ ಭೋಕ್ತೃವೂ ನಾನೇ, ಪ್ರಭುವೂ ನಾನೇ, ಪ್ರವರ್ತಕನೂ ನಾನೇ, ಉದ್ದೇಶನೂ ನಾನೇ. ಹಾಗಿದ್ರೂ ಅಂತಹ ನನ್ನನ್ನು ಅವರು ಸರಿಯಾಗಿ ತಿಳಿದಿಲ್ಲ. ಸರಿಯಾಗಿ ತಿಳಿಯದೆ, ನನ್ನನ್ನು ಸರಿಯಾಗಿ ಸರ್ವೋತ್ತಮತ್ವೇನ ನನ್ನನ್ನು ತಿಳಿಯದೆ ಅವರು ಇತರ ದೇವತೆಗಳನ್ನು ಕುರಿತು ಅವರು ಯಾಗವನ್ನು ಮಾಡೋದರಿಂದ ಅವರ ಯಾಗ ಅನ್ನೋದು ಅದು ಅವಿಧಿಪೂರ್ವಕ ಅಂತ ಹೇಳಿಕ್ಕೆ ಹೊರಟಿದ್ದಾನೆ ಈ ಶ್ಲೋಕದಲ್ಲಿ ಅಂತ ರಾಯರು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ. ಹೌದು, ನಾನೇ ಎಲ್ಲ ಯಜ್ಞಗಳ, ತ್ರೈವಿದ್ಯರ ಯಜ್ಞವೂ ಭಾಗವತರ ಯಜ್ಞವೂ ಎಲ್ಲ ಯಜ್ಞವೂ ಕೂಡ ಭಗವಂತನಿಂದಲೇ ಭೋಗ್ಯ. ಅಹಂ ಹಿ ಸರ್ವಯಜ್ಞಾನಾಂ, ಎಲ್ಲ ಯಜ್ಞಗಳ ಭೋಕ್ತ, ಉದ್ದೇಶ ವಿಷಯ ಮತ್ತು ಪ್ರಭುಶ್ಚ, ಪ್ರವರ್ತಕನೂ ಕೂಡ ಅಹಂ ಹಿ ನಾನೇ ಆಗಿದ್ದೇನೆ. ಅಂತಹ ನನ್ನನ್ನ ಇವರು ತಾದೃಶಂ, ಅಂತಹ ಮಾಂ ನನ್ನನ್ನು ತತ್ವೇನ ಅಭಿಸಮ್ಯಗ್ ನ ಜಾನಂತಿ. ತತ್ವೇನ ಯಥಾವತ್ತಾಗಿ, ಅಭಿ ಅಂದರೆ ಚೆನ್ನಾಗಿ, ನ ಜಾನಂತಿ ಈ ತ್ರೈವಿದ್ಯರು ತಿಳಿದುಕೊಂಡಿಲ್ಲ. ತ್ರೈವಿದ್ಯರು ಯಥಾವತ್ತಾಗಿ ನನ್ನನ್ನು ಚೆನ್ನಾಗಿ ತಿಳಿದುಕೊಂಡಿಲ್ಲ. ಚೆನ್ನಾಗಿ, ಅಭಿ ಅಂತ ಚೆನ್ನಾಗಿ ಅಂತ ಅರ್ಥ. ಅಭೀತ್ಯಸ್ಯ ಸರ್ವೋತ್ತಮತ್ವೇನ ಹರಿಂ ಜಾನಂತಹ ಅಪಿ ಯಜ್ಞಾದುದ್ದೇಶತ್ವಾದಿನ ಸಮ್ಯಕ್ ನ ಜಾನಂತಿ ಇತ್ಯರ್ಥ. ಅವರು ವಿಷ್ಣುವೇ ಸರ್ವೋತ್ತಮ ಅಂತ ತಿಳ್ಕೊಂಡಿದ್ದಾರೆ. ವಿಷ್ಣುವೇ ಸರ್ವೋತ್ತಮ ಅಂತ ತತ್ವತಃ ತಿಳಿದುಕೊಂಡಿದ್ರೂ ಕೂಡ ಸರ್ವಯಜ್ಞಗಳಲ್ಲಿಯೂ ಸಾಕ್ಷಾತ್ತಾಗಿ ಹವಿಸ್ಸಿನ ಅರ್ಪಣೆಗೆ ನಾನೇ ಉದ್ದೇಶ ಎಂಬ ರೀತಿಯಲ್ಲಿ ಅವರು ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿಲ್ಲ. ತತ್ವೇರ ನ ಜಾನಂತಿ ಅಂದ್ರೆ ಹಾಗೆ. ಹರಿಯೇ ಸರ್ವೋತ್ತಮ ಅಂತ ತಿಳ್ಕೊಂಡಿದ್ದಾರೆ. ಹರಿಯೇ ಸರ್ವೋತ್ತಮ ಅಂತ ತಿಳ್ಕೊಂಡಿದ್ರೂ ಕೂಡ ಎಲ್ಲ ಯಜ್ಞಗಳಲ್ಲಿಯೂ ಸಾಕ್ಷಾತ್ ಹವಿಸ್ಸನ್ನ ವಿಷ್ಣುವಿಗೆ ಸಮರ್ಪಣೆ ಮಾಡಬೇಕು ಅಂತ ಅವರು ತಿಳಿದಿದ್ರೂ ಕೂಡ
ಆ ಹವಿಸ್ಸನ್ನ ಅರ್ಪಣೆಗೆ ಪರಮಾತ್ಮನೇ ಉದ್ದೇಶ ಅಂತ ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡಿಲ್ಲ. ತತ್ವೇನ ನ ಜಾನಂತಿ. ಬ್ರಹ್ಮಾದಿ ದೇವತೆಗಳಿದ್ದಾರೆ, ಆ ಎಲ್ಲ ದೇವತೆಗಳು ಕೂಡ ಪರಮಾತ್ಮ ಪರಿವಾರ ದೇವತೆಗಳು ಹೊರತು ಪ್ರಧಾನ ದೇವತೆಗಳಲ್ಲ. ಪ್ರಧಾನ ದೇವತೆಗಳಂತೆ ಅವರನ್ನು ಉಪಾಸನೆ ಮಾಡೋದಲ್ಲ, ಪರಿವಾರತೆಯ ಗ್ರಾಹ್ಯ ಅಂತ ಹೇಳ್ತಾರೆ ಆಚಾರ್ಯರು. ಹಾಗಾಗಿ ಪರಮಾತ್ಮನೇ ಸರ್ವೋತ್ತಮ, ಪರಿವಾರತೆಯ ಇತರ ದೇವತೆಗಳನ್ನು ಉಪಾಸನೆ ಮಾಡಬೇಕು. ಆದರೆ ಪರಮಾತ್ಮ ಸರ್ವೋತ್ತಮ ಅಂತ ತಿಳಿದಿದ್ರೂ ಕೂಡ ಅವನ ಪರಿವಾರ ಈ ಬ್ರಹ್ಮಾದಿ ದೇವತೆಗಳು ಅಂತ ತಿಳಿಯದೆ ತಮ್ಮ ಯಾಗದ ಆ ಹವಿಸ್ಸಿನ ಉದ್ದೇಶ ಇತರ ದೇವತೆಗಳು ಅಂತ ತಿಳ್ಕೊಂಡು ಅವರು ಹೋಮಿಸ್ತಾರೆ. ಆದ್ದರಿಂದ ಆ ಕಾರಣದಿಂದಾಗಿ ಈ ಒಂದು ಅನುಸಂಧಾನ ಇಲ್ಲ ಅವರಿಗೆ. ಯಾವುದೇ ಯಜ್ಞವನ್ನು ಮಾಡಲಿ ಹವಿ ದ್ರವ್ಯ ತ್ಯಾಗದ ಉದ್ದೇಶ ವಿಷ್ಣುವೇ. ಬ್ರಹ್ಮಾದಿ ದೇವತೆಗಳು ಪ್ರಧಾನ ದೇವತೆಗಳಲ್ಲ, ಅವರೆಲ್ಲ ವಿಷ್ಣು ಪರಿವಾರ ದೇವತೆಗಳು. ಈ ರೀತಿಯಾಗಿ ಅನುಸಂಧಾನ ಇದ್ದರೆ ಆಗ ಆ ಯಜ್ಞ ವಿಧಿಪೂರ್ವಕವಾಗುತ್ತೆ. ಆದರೆ ತ್ರೈವಿಧ್ಯ ಯಜ್ಞದಲ್ಲಿ ಇಂತಹ ಅನುಸಂಧಾನಗಳು ಇಲ್ಲದೇ ಇರುವುದರಿಂದ ಅದು ಅವಿಧಿಪೂರ್ವಕವಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ತ್ರೈವಿಧ್ಯರು ಮಾಡತಕ್ಕಂತಹ ಯಾಗ ಅದರ ಉದ್ದೇಶ ಪರಮಾತ್ಮನೇ ಆಗಿದ್ರೂ ಕೂಡ ಅದು ಅವಿಧಿಪೂರ್ವಕ ಹೇಗೆ ಎಂಬುದನ್ನು ಈ ಶ್ಲೋಕದಲ್ಲಿ ನಿರೂಪಿಸಿದ. ಸರ್ವಯಜ್ಞಾನಾಂ ಭೋಕ್ತಾ ಪ್ರಭುಶ್ಚ ಪ್ರವರ್ತಕ ಉದ್ದೇಶಶ್ಚ. ಎಲ್ಲ ಯಜ್ಞಗಳ ಭೋಕ್ತ ಉದ್ದೇಶ ವಿಷಯ, ಪ್ರಭುಶ್ಚ ಪ್ರವರ್ತಕ ಅದು ನಾನೇ ಆಗಿದ್ದೇನೆ ಅಂತಹ ನನ್ನನ್ನ ತತ್ವೇನ ಯಥಾರ್ಥವಾಗಿ ಚೆನ್ನಾಗಿ ಆ ತ್ರೈವಿದ್ಯರು ನ ಜಾನಂತಿ ತಿಳಿದಿಲ್ಲ. ಅಭೀತ್ಯಸ ಸರ್ವೋತ್ತಮತ್ವೇನ ಹರಿಂ ಜಾನಂತಹ ಅಭಿ ಎಂಬ ಅರ್ಥ ಹಾಗೆ, ಸರ್ವೋತ್ತಮತ್ವೇನ ಪರಮಾತ್ಮನನ್ನು ತಿಳಿದವರಾಗಿದ್ದರೂ ಕೂಡ ಯಜ್ಞಾದ್ ಉದ್ದೇಶತ್ವಾದಿನ ಸಮ್ಯಕ್ ನ ಜಾನಂತಿ ಇತ್ಯರ್ಥ. ಹರಿಯೇ ಸರ್ವೋತ್ತಮ ಅಂತ ಭಾವಿಸಿದ್ದರೂ ಯಜ್ಞಾದಿ ಉದ್ದೇಶತ್ವೇನ ಅವರು ಸರಿಯಾಗಿ ಹರಿಯನ್ನು ತಿಳ್ಕೊಂಡಿಲ್ಲ. ತತ್ವೇನ ಇತ್ಯಸ್ಯ ತು ಬ್ರಹ್ಮಾದಿ ಅನ್ಯ ದೇವತಾನಾಂತು ತತ್ಪರಿವಾರತ್ವಾದಿಕಂ ನ ಸಮ್ಯಕ್ ಜಾನಂತಿ ಇತ್ಯರ್ಥ. ತತ್ವೇನ ಯಥಾರ್ಥವಾಗಿ ಅಂದ್ರೆ ಏನು? ಬ್ರಹ್ಮಾದಿ ಇತರ ದೇವತೆಗಳು ಅವನ ಪರಿವಾರ ಅಂತ ತಿಳ್ಕೊಳ್ಬೇಕು. ಪರಿವಾರತ್ವೇನ ಅವರು ತಿಳ್ಕೊಂಡಿಲ್ಲ, ಅವರು ಪ್ರಧಾನ ಅಂತ ತಿಳ್ಕೊಂಡಿದ್ದಾರೆ. ಆದ್ದರಿಂದ ಯತಃ ಅಲ್ಲಿ ಹಿ ಇದೆ, ಅಹಂ ಹಿ ಆದ್ದರಿಂದ ಈ ಕಾರಣದಿಂದಾಗಿ ಅತಃ ತೇ ಈ ಯಾವ ಕಾರಣದಿಂದಾಗಿ ತೇ ಚವಂತಿ ಅವರು ಸ್ವರ್ಗಕ್ಕೆ ಹೋದವರು ಮತ್ತೆ ಚವಂತಿ ಸ್ವರ್ಗದಿಂದ ಭೂಲೋಕಕ್ಕೆ ಅವರು ಮತ್ತೆ ಹಿಂದಿರುಗಿ ಬರ್ತಾರೆ. ಹೀಗೆ ಇವರ ಯಾಗ ಅವಿಧಿಪೂರ್ವಕವಾಗಿದ್ದರಿಂದ ಸ್ವರ್ಗಾದಿ ಫಲವನ್ನು ಅನುಭವಿಸಿ ಮತ್ತೆ ಈ ಭೂಮಿಗೆ ಬರ್ತಾರೆ. ಆದರೆ ಭಾಗವತರ ಅನುಸಂಧಾನ ಬೇರೆ ರೀತಿಯಾಗಿರೋದ್ರಿಂದ ಆ ರೀತಿಯಲ್ಲಿ ಯಾರು ಪರಮಾತ್ಮನನ್ನು ಭಜಿಸ್ತಾರೋ ಅವರು ಮತ್ತೆಂದಿಗೂ ಭೂಮಿಗೆ ಬರದಂತಹ ಮೋಕ್ಷವನ್ನು ಹೊಂತಾರೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಯಾಂತಿ ದೇವವ್ರತಾಃ ದೇವಾನ್ ಯಾಂತಿ ದೇವವ್ರತಾಃ ದೇವಾನ್ ಪಿತॄನ್ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯಾಃ ಯಾಂತಿ ಮದ್ಯಾಜಿನೋಪಿ ಮಾಂ. ಯಾಂತಿ ದೇವವ್ರತಾ ದೇವಾನ್ ಪಿತॄನ್ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮದ್ಯಾಜಿನೋಪಿ ಮಾಂ. ಯಾರು ಯಾವ ದೇವತೆಗಳನ್ನು ಉಪಾಸನೆ ಮಾಡ್ತಾರೋ ಅವರು ಆ ದೇವತೆಗಳನ್ನೇ ಹೊಂತಾರೆ. ಯಾರು ನನ್ನನ್ನು ಪೂಜಿಸ್ತಾರೆ ಅವರು ನನ್ನನ್ನೇ ಹೊಂತಾರೆ ಎಂಬುದನ್ನು ಈ ಶ್ಲೋಕದಲ್ಲಿ ಆ ಫಲಭೇದವನ್ನು ಪ್ರತ್ಯೇಕವಾಗಿ ಯಾರು ಬ್ರಹ್ಮಾದಿ ಇತರ ದೇವತೆಗಳನ್ನು ಪೂಜಿಸ್ತಾರೋ ಅವರು ಆಯಾ ದೇವತೆಯನ್ನು ಹೊಂತಾರೆ. ಯಾರು ಶ್ರಾದ್ದಾದಿ ಪಿತೃಪೂಜೆಗಳಲ್ಲಿ ನಿರತರಾಗಿದ್ದಾರೋ ಅಂಥವರು ಪಿತೃಗಳನ್ನು ಹೊಂತಾರೆ. ಯಕ್ಷಾದಿ ಭೂತಗಳನ್ನು ಯಾರು ಪೂಜಿಸ್ತಾರೋ ಅವರು ಆ ಭೂತಗಳನ್ನು ಹೊಂತಾರೆ. ನನ್ನನ್ನು ಪೂಜಿಸೋರು ನನ್ನನ್ನು ಹೊಂತಾರೆ. ಹೀಗೆ ಈ ಫಲಭೇದವನ್ನು ಯಾವ್ಯಾವ ದೇವತೆಗಳನ್ನು ಉಪಾಸನೆ ಮಾಡಿದರೆ ಏನೇನು ಫಲ, ಆ ಫಲದಲ್ಲಿ ಲಭಿಸ್ತಕ್ಕಂಥ ಫಲದ ವ್ಯತ್ಯಾಸ ತ್ರೈವಿದ್ಯಾದಿಗಳಿಗೂ ಭಾಗವತರಿಗೂ ಲಭಿಸ್ತಕ್ಕಂತಹ ಫಲದಲ್ಲಿರತಕ್ಕಂತಹ ವ್ಯತ್ಯಾಸವನ್ನು ಪ್ರತ್ಯೇಕಿಸಿ ಹೇಳುವ ಮೂಲಕವಾಗಿ ಈ ಶ್ಲೋಕದಲ್ಲಿ ಕೃಷ್ಣ
ವಿವರಿಸ್ತಾ ಇದ್ದಾನೆ. ಫಲಭೇದಂ ವಿವಿಚ್ಯ ಪ್ರಪಂಚಯತಿ. ಫಲಭೇದವನ್ನು ವಿವಿಚ್ಯ ಅಂದರೆ ವಿವೇಚಿಸಿ, ಅಂದರೆ ಪ್ರತ್ಯೇಕಿಸಿ, ಯಾವ್ಯಾವ ದೇವತೆಗಳನ್ನು ಪೂಜಿಸಿದರೆ ಯಾವ್ಯಾವ ಫಲ ಬರುತ್ತೆ ಎಂಬುದನ್ನು ಪ್ರತ್ಯೇಕಿಸಿ, ಭಾಗವತರಿಗೆ ಲಭಿಸ್ತಕ್ಕಂತಹ ಫಲ, ಇನ್ನು ಯಾರು ಇಂದ್ರಾದಿ ದೇವತೆಗಳನ್ನು ಪೂಜಿಸ್ತಾರೆ ಅವರಿಗೆ ದೊರೆತಕ್ಕಂತಹ ಫಲ, ಯಾರು ಪಿತೃಗಳನ್ನು ಪೂಜಿಸ್ತಾರೆ ಅವರಿಗೆ ದೊರೆತಕ್ಕಂತಹ ಫಲ, ಮತ್ತು ಪರಮಾತ್ಮನ ಪೂಜಿಸ್ತಕ್ಕಂಥವರಿಗೆ ದೊರೆತಕ್ಕಂಥ ಫಲ, ಈ ಫಲಗಳ ವ್ಯತ್ಯಾಸ ಅದನ್ನು ಪ್ರತ್ಯೇಕವಾಗಿ ಈ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾನೆ. ಫಲಭೇದಂ ವಿವಿಚ್ಯ ಪ್ರಪಂಚಯತಿ. ಈ ತ್ರೈವಿದ್ಯಾದಿಗಳಿಗೂ ಭಾಗವತರಿಗೂ ಲಭಿಸ್ತಕ್ಕಂತಹ ಫಲದಲ್ಲಿಯ ವ್ಯತ್ಯಾಸವನ್ನ, ಫಲದ ವ್ಯತ್ಯಾಸವನ್ನ ವಿವಿಚ್ಯ ಪ್ರತ್ಯೇಕಿಸಿ ಹೇಳುವ ಮೂಲಕವಾಗಿ ಪ್ರಪಂಚಯತಿ ವಿವರಿಸ್ತಾ ಇದ್ದಾನೆ. ಯಾಂತಿ ದೇವವ್ರತಾಃ ದೇವಾನ್. ಇಂದ್ರಾದಿ ದೇವತೆಗಳಲ್ಲಿ ಯಾರು ನಿಯಮವುಳ್ಳವರಾಗಿದ್ದಾರೋ ಅಂಥವರು ದೇವಾನ್ ಯಾಂತಿ, ಆ ದೇವತೆಗಳನ್ನೇ ಹೊಂದುತ್ತಾರೆ. ಪಿತೃವ್ರತಾಃ, ಯಾರು ಪಿತೃಗಳನ್ನು ಪೂಜಿಸ್ತಾರೋ, ಶ್ರಾದ್ದಾದಿ ಪಿತೃಪೂಜೆಯಲ್ಲಿ ನಿರತರಾಗಿದ್ದಾರೋ ಅವರು ಪಿತೃನ್ ಯಾಂತಿ, ಪಿತೃಗಳನ್ನು ಹೊಂತಾರೆ. ಹಾಗೆಯೇ ಭೂತೇಜ್ಯ, ಈ ಇಜ್ಜ ಅಂದರೆ ಪೂಜೆ, ಯಕ್ಷಾದಿ ಭೂತಗಳನ್ನು ಯಾರು ಪೂಜಿಸ್ತಾರೋ ಅವರು ಭೂತಾನಿ ಯಾಂತಿ, ಆ ಭೂತಗಳನ್ನೇ ಹೊಂತಾರೆ. ಮದ್ಯಾಜಿನಃ, ನನ್ನನ್ನು ಯಾರು ಪೂಜಿಸ್ತಾರೋ ಅವರು ಮಾಂ ಯಾಂತಿ, ನನ್ನನ್ನು ಹೊಂತಾರೆ ಅಂತ ಈ ಶ್ಲೋಕದ ಅರ್ಥ ಸುಲಭವಾಗಿ ಇದೆ. ಇಂದ್ರಾದಿ ದೇವೇಶು ವೃತಂ ನಿಯಮ ಯಶಾಂತೆ ದೇವವ್ರತಾಃ. ದೇವೇಶು ವೃತಂ ಯಶಾಂತೆ ದೇವವ್ರತಾಃ. ದೇವೇಶು ಅಂದರೆ ಇಂದ್ರಾದಿ ದೇವೇಶು ವೃತಂ ಯಶಾಂತೆ ದೇವವ್ರತಾಃ. ಇಂದ್ರಾದಿ ದೇವತೆಗಳಲ್ಲಿ ಇರತಕ್ಕಂತಹ ವೃತವುಳ್ಳವರು, ವೃತ ಅಂದರೆ ನಿಯಮ, ಯಶಾಂತೆ ಅವರು ಅಂದರೆ ಇಂದ್ರಾದಿ ಯಾಜಕಾಃ, ಇಂದ್ರಾದಿ ದೇವತೆಗಳನ್ನ ಯಜಿಸುವವರು. ಇಂದ್ರಾದೀನ್ ಯಾಂತಿ, ಇಂದ್ರನೇ ಮೊದಲಾದ ದೇವತೆಗಳನ್ನು ಹೊಂತಾರೆ. ಪಿತೃವೃತಾಃ, ಶ್ರಾದ್ದಾದಿ ಕ್ರಿಯಾಪರಾಃ, ಪಿತೃಕ್ರಿಯೆಯಲ್ಲಿ ಶ್ರಾದ್ದಾದಿ ಕ್ರಿಯೆಯಲ್ಲಿ ಯಾರು ವ್ರತರಾಗಿದ್ದಾರೋ ಅವರು ಪಿತೃನ್ ಯಾಂತಿ, ಪಿತೃಗಳನ್ನು ಹೊಂತಾರೆ, ಪಿತೃದೇವತೆಗಳನ್ನು ಹೊಂತಾರೆ. ಭೂತೇಶು ಸಪ್ತ ಮಾತೃಕಾದಿಷು ಇಜ್ಜಾ ಪೂಜಾ ಯಶಾಂತೆ ಭೂತೇಜ್ಯಾಹ. ಭೂತೇಜ್ಯಾಹ ಅಂದರೆ ಭೂತೇಶು ಇಜ್ಜಾ ಯಶಾಂತೆ. ಭೂತೇಶು ಅಂದರೆ ಸಪ್ತಮಾತೃಕಾದಿಷು ಇಜ್ಜಾ, ಸಪ್ತಮಾತೃಕೆಯರಿದ್ದಾರಲ್ಲ, ಸಪ್ತಮಾತೃಕೆಗಳಲ್ಲಿ ಯಾರು ಪೂಜೆ ಉಳ್ಳವರೋ, ಇಜ್ಜಾ ಅಂದ್ರೆ ಪೂಜೆ, ಸಪ್ತಮಾತೃಕಾದಿಷು ಇಜ್ಜಾ ಯಶಾಂತೆ. ಭೂತಗಳಂದ್ರೆ ಈ ಭೂತಗಳಂದ್ರೆ ಸಪ್ತಮಾತೃಕೆಯರು, ಸಪ್ತಮಾತೃಕಾ ದೇವತೆಗಳು. ಆ ಸಪ್ತಮಾತೃಕಾ ದೇವತೆಗಳಲ್ಲಿ ಯಾರು ಪೂಜೆ ಉಳ್ಳವರಾಗಿದ್ದಾರೋ, ಮಾತೃಕಾದಿಷು ಭೂತೇಶು ಇಜ್ಜಾ ಯಶಾಂತೆ ಭೂತೇಜ್ಯಾಹ. ಭೂತೇಶು ಸಪ್ತಮಾತೃಕೆಯರಲ್ಲಿ ಇಜ್ಜಾ ಅಂದ್ರೆ ಪೂಜಾ, ಇದನ್ನು ಉಳ್ಳವರು ಯಶಾಂತೆ ಭೂತೇಜ್ಯ ಅಂತವರು ಏನ್ ಮಾಡ್ತಾರೆ, ಅವರನ್ನೇ ಹೊಂತಾರೆ. ಅಂತಹ ಭೂತಗಳನ್ನು ಹೊಂತಾರೆ ಅಂದ್ರೆ ಆ ಸಪ್ತ ಮಾತೃಕೆಗಳಿದ್ದಾರಲ್ಲ, ಆ ದೇವತೆಗಳನ್ನು ಪೂಜಿಸುವವರು ಆ ಭೂತೇಜ್ಯರು, ಅವರನ್ನೇ ಹೊಂತಾರೆ ಅವರು. ಇನ್ನು ಮಧ್ಯಾಜಿನೋಪಿ ವ್ಯಕ್ತಂ ಶಿಷ್ಟಂ ವ್ಯಕ್ತಂ, ಶಿಷ್ಟಂ ಉಳಿದದ್ದು, ವ್ಯಕ್ತಂ ಸ್ಪಷ್ಟವಾಗಿದೆ ಅಂತ, ಅಂದ್ರೆ ಉಳಿದ ಶಬ್ದಗಳ ಅರ್ಥ ಸ್ಪಷ್ಟವಾಗೇ ಇದೆ ಅಂತ. ಮಧ್ಯಾಜಿನೋಪಿ ಅಂದ್ರೆ ನನ್ನನ್ನು ಕುರಿತು ಪೂಜಿಸುವವರು, ನನ್ನನ್ನು ಕುರಿತು ಯಾಗ ಮಾಡತಕ್ಕಂಥವರು, ನನ್ನನ್ನು ಬಯಸುವವರು ಮಾಂ ಯಾಂತಿ, ನನ್ನನ್ನು ಹೊಂತಾರೆ ಅಂತ ಅಭಿಪ್ರಾಯ. ಹಿಂದಿನಂತೆ ಶಿಷ್ಟಂ ವ್ಯಕ್ತಂ ಸ್ಪಷ್ಟವಾಗಿ ಇದೆ ಅಂತ ಇದು ಈ ಶ್ಲೋಕದ ಅಭಿಪ್ರಾಯ. ನೋಡೋಣ 26ನೇ ಶ್ಲೋಕದಿಂದ ಮುಂದಿನ ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ನಾಳೆ ಅಷ್ಟಮಿ ಆದ್ದರಿಂದ ನಾಳೆ ಪಾಠ ಇಲ್ಲ. ನಾಡದು ನವಮಿ ದಿವಸ 26, 27, 28, 29, 30
ಇಷ್ಟು ಶ್ಲೋಕಗಳ ಅನುಸಂಧಾನವನ್ನು ಮಾಡಿಕೊಳ್ಳೋಣ. ಬ್ರಾಹ್ಮೀ ಮಾಹೇಶ್ವರಿ ಚೈವ ಕೌಮಾರಿ ವಿಷ್ಣುಯುತ ವಾರಾಹಿತೇಂದ್ರಾಣಿ ಚಾಮುಂಡಾ ಸಪ್ತಮಾತರಃ. ಅಂದರೆ ಹೌದು, ಅಂದರೆ ಅವೆಲ್ಲ ಶಕ್ತಿಯ ಸ್ವರೂಪ, ಅಂದರೆ ಶಕ್ತಿಯ ಆರಾಧನೆ ಮಾಡ್ತಕ್ಕಂಥವ್ರು ಅಂತ. ದುರ್ಗಾದೇವಿನ ಆರಾಧನೆ ಮಾಡ್ತಕ್ಕಂಥವರು, ಕೇವಲ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥವ್ರು ಅಂತ ಅರ್ಥ. ಅವರು ಭೂತ ಅಂದರೆ ಭೂತಗಳಲ್ಲ, ಯಾಕೆಂದರೆ ಭೂತಗಳ ಆರಾಧನೆ ನಿಷೇಧ ಮಾಡ್ತಾನೆ. ಮುಂದೆ 17ನೇ ಅಧ್ಯಾಯದಲ್ಲಿ ಬರುತ್ತೆ ಆ ವಿಚಾರ. ಭೂತಗಳ ಆರಾಧನೆ ಇವೆಲ್ಲ ದಕ್ಷಿಣ ಕನ್ನಡದಲ್ಲಿ ಮಾಡ್ತಾರಲ್ಲ ಭೂತ ಆರಾಧನೆ, ಅದೆಲ್ಲ ಮಾಡಬಾರ್ದು ಅಂತ ಇರುವುದು. ಅದನ್ನು ಮುಂದೆ ಖಂಡನೆ ಮಾಡ್ತಾನೆ ಮುಂದಿನ 17ನೇ ಅಧ್ಯಾಯದಲ್ಲಿ. ಆದ್ದರಿಂದ ಇಲ್ಲಿ ಭೂತ ಅಂದರೆ ಸಪ್ತ ಮಾತೃಕೆಯರು ಇಟ್ಕೋಬೇಕು ಅಂತ